ಗುಜರಾತ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅದ ಇವತ್ತು. ಕೇವಲ ಇನ್ನ 10 ನಿಮಿಷ ಚಾಲು ಆಗಾಕ. ಸತತ ಗುಜರಾತ್ನು 2 ಮ್ಯಾಚ್ ಸೋತೈತಿ, ಮುಂಬೈ ಇಂಡಿಯನ್ಸು 2 ಸೋತೈತಿ. ಸತತ 2 ಪಂದ್ಯವನ್ನು ಸೋತು ಕಂಗಾಲ್ ಆದವರು. ಈಗ ಮೋಸ್ಟ್ಲಿ ಇವತ್ತು ಮುಂಬೈ ಮತ್ತು ಗುಜರಾತ್ ಇದ್ರೊಳಗೆ ಯಾವ ಟೀಮ ಗೆಲ್ಲುತ್ತ ನೋಡೋಣ. ಮೋಸ್ಟ್ಲಿ ಮುಂಬೈ ಗೆಲ್ಲುತ್ತ ಅನ್ನಕತ್ತಾರ ಮಂದಿ. ಈ ಕಡೆ ಗುಜರಾತು ಸ್ಟ್ರಾಂಗ್ ಐತಿ, ಮುಂಬೈನು ಸ್ಟ್ರಾಂಗ್ ಐತಿ. ಪಕ್ಕ ನೀವು ಯಾವ್ದು ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ನನಗೆ ಮುಂಬೈನೇ ಗೆಲ್ಬೋದು ಅನಿಸುತ್ತೆ. ಅವರು ಗಿರ್ಲ ಮತ್ತು ರೋಹಿತ್ ಶರ್ಮಾ ಈ ಥರ ಪ್ಲೇಯರ್ ಅದಾರ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಸತತ 2 ಪಂದ್ಯವನ್ನು ಸೋತು ಕಂಗಾಲಾದವ್ರು ಅವರು. ಗುಜರಾತ್ ನಮ್ಮ ಗಿರ್ಲ್ ಅವರು ಅದಾರ. ಅವರು ಸತತ 2 ಪಂದ್ಯವನ್ನು ಸೋತಾರ. ಸೂರ್ಯಕುಮಾರ್ ಯಾದವ್ ಅವರು ಈ ಸಲ ಗೆಲ್ಲಬಹುದು ಮೋಸ್ಟ್ಲಿ. ಗುಜರಾತ್ ಗಿರ್ಲ್ ಅವರು ಸತತ ಸೋತಾರ, ಗೆಲ್ತಾರೆ ಈ ಸರಿ. ಅವ್ರ ಕಡೆ ಕ್ಯಾಂಡಿಡೇಟ್ ಹೊಡೆಯವ್ರು ಅದಾರ. ರಶೀದ್ ಖಾನ್ ಬಾಲಿಂಗ್ ಅತಿ ಉತ್ತಮವಾದ ಬಾಲಿಂಗನ್ನು ಮಾಡ್ತಾರೆ. ಕ್ಯಾಚ್ ಅದು ಒಳ್ಳೆ ಥರ ಫೀಲ್ಡಿಂಗನ್ನು ಮಾಡ್ತಾರೆ ಅವರು. ಮುಂಬೈ ಇಂಡಿಯನ್ಸ್ ಕಡೆ ಮಾಡ್ತಾರೆ. ಈ ಕಡೆ ಇನ್ನೂ ಕಮ್ಮಿ ಇಲ್ಲ. ಆ ಸಲ ಹಾರ್ದಿಕ್ ಪಾಂಡ್ಯನೂ ಬುಮ್ರಾ ಇದ್ದಿದ್ದಿಲ್ಲ. ಈ ಸರಿ ಬುಮ್ರಾ ಅವರು ಆಡಕತ್ತಿರ್ಬೋದು ಮೋಸ್ಟ್ಲಿ. ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಸಲ 2 ಮ್ಯಾಚ್ ಆಡಿದ್ದಿಲ್ಲ ಅವ. ಈ ಸರಿ ಆಡ್ತಾನವ. ಸಲ ಕಮ್ಬ್ಯಾಕನ್ನು ಮಾಡ್ತಾನವ. ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಟ್ರೆಂಟ್ ಬೋಲ್ಟ್. ನಮ್ಮ ಬುಮ್ರಾ ಅವರು ಆಡಿಲ್ಲ ಈ ಸರಿ. ಯಾಕೆ ಅವ್ರಿಗೂ ಇಂಜುರಿ ಆಗ್ಯದ. ಇನ್ನೊಂದು 2-3 ಮ್ಯಾಚ್ ಆಡಂಗೆ ಕಾಣಲ್ಲ ಅವರು. ಅದಕ್ಕೆ ಮುಂದಿನ ಇನ್ನೊಂದು 2 ಮ್ಯಾಚ್ ಬಿಟ್ಟು ನೆಕ್ಸ್ಟ್ ಆ ಮ್ಯಾಚಿಗೆ ಬರ್ತಾರೆ ಅವರು. ಕಮ್ಬ್ಯಾಕನ್ನು ಮಾಡ್ತಾರೆ ಅವ್ರು ಬುಮ್ರಾ ಅವರು. ಈಗ ಅದ್ರ ಬದಲಿ ನಮ್ಮ ಟ್ರೆಂಟ್ ಬೋಲ್ಟ್ ಆ ಸಲ ಆಡಿದ್ನವ. ಯಾಕಂದ್ರೆ ದಡ ವಿಕೆಟ್ ತೆಗಿತಾನ್ರಿ ಅವ. ಸ್ವಿಂಗ್ ಹೋಗಿತ್ತಾನೋ ಯಾರಿಗೆ ಹೋಗಿತ್ತಾನೋ, ಒಟ್ಟು ಮನಗಂಡು ಬಾಲಿಂಗ್ ಅದು ಹೋಗಿತ್ತಾನ, ಖತರ್ನಾಕ್ ಹೋಗಿತ್ತಾನ. ಈಗ ನಮ್ಮ ರೋಹಿತ್ ಶರ್ಮಾ ಸತತ ಡೆಕ್ಔಟ್ ಆದವ್ರು ಇವರು. ಪ್ರತಿ ಮ್ಯಾಚ್ ಒಳಗೂ ಹಿಂಗೆ ರನ್ ಹೊಡೆಯಂಗಿಲ್ಲ ಅವರು. ಯಾಕೆ ಈ ಸರಿ ಫುಲ್ ಪವರ್ನ್ಯಾಗ ಅದಾರ ಅವ್ರು. ಈ ಸರಿ ಒಂದು 50 ರನ್ ಹೊಡಿತಾರೆ ಅವರು. ಮೋಸ್ಟ್ಲಿ ಪವರ್ ಪ್ಲೇದಾಗ ಇಲ್ಲ ಅಂದ್ರು ಒಂದು 80 ರನ್ ಹೊಡಿತಾರೆ ಅವರು. ಬಿಡಂಗಿಲ್ಲ ಈ ಸರಿ. ಅವ್ರು ಫಸ್ಟ್ ಬ್ಯಾಟಿಂಗ್ ಐತ್ರಿ ಗುಜರಾತ್ದವ್ರದ್ದು. ಅವರು ಹೊಡಿತಾರೆ ಗುಜರಾತ್ದವ್ರು ಪ್ಲೇಯರ್. ಅವು ಸಾಮಾನ್ಯ ಪ್ಲೇಯರ್ ಅಲ್ಲ ಅವರು ಹೊಡಿತಾರೆ ರನ್. ಗಿಂಡಿ ಕಡಲ ಅನ್ಬೇಕು. ದಾಗಲೆ ಪುಡಿಗಾಡ್ತಾರೆ ಹೋಗಿ. ನಮ್ಮ ಗೇರ್ಲ ಕ್ರೀಜಿಂಗ್ ನಿಂತಂದ್ರೆ ಪೂರ ಸೆಂಚುರಿನೇ. ಗೇರ್ಲ ಎಷ್ಟ್ರ ಮಟ್ಟ ನಿಂದಿರ್ತಾನ ಅಷ್ಟ್ರ ಮಟ್ಟ ಸ್ಕೋರ್ ಬಂದೇ ಬರ್ತೈತಿ. ಜಲ್ದಿ ವಿಕೆಟ್ ಹೋದ್ನಪ್ಪ ಅಂದ್ರೆ ಸ್ಕೋರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕಡೆ ರಶೀದ್ ಖಾನ್ ಅದಾನ, ಮುಂಬೈ ಕಡೆನೂ ಅದಾರ. ಭಾಳ ಹಾಲಿ ಚಾಂಪಿಯನ್ ಇದು